Dear students, welcome to income tax class. So in this video I'll discuss on deduction under section 80G. So far we had a discussion on 80C, 80CCC, 80CCD and 80D. Now I'll move on to deduction under section 80G. ಸೊ ಈ ವಿಡಿಯೋದಲ್ಲಿ ನಾನು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ತುಂಬ ಇಂಪಾರ್ಟೆಂಟು ನಿಮಗೆ. ಫಸ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡಿಡಕ್ಷನ್ಸಲ್ಲಿ 80C ಅದರಲ್ಲಿ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಅದು ಬಿಟ್ಟರೆ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಅಂದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಇದರಲ್ಲೇ ಸಪ್ರೇಟಾಗಿ ನಿಮಗೆ ಪ್ರಾಬ್ಲಮನ್ನು ಕೇಳ್ಬೋದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80Gಯಲ್ಲಿ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಓಕೆ ನೋಡಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಡಿಡಕ್ಷನ್ ಅಂಡರ್ ಸೆಕ್ಷನ್ 80G talks about donation made to certain specific funds. ಈ ಒಂದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಡೊನೇಷನ್ ಏನು ಕಾಂಟ್ರಿಬ್ಯೂಟ್ ಮಾಡಿದಾನೆ ಎಸ್ ಸರ್ಟನ್ ಫಂಡ್ಸ್ಗೆ, ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. Deduction under section 80G talks about donation made to certain specific funds. ಗೌರ್ಮೆಂಟ್ ಫಂಡ್ಸ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದು ಪ್ರೈವೇಟ್ ಫಂಡ್ಸ್ ಆಗಿರ್ಬೋದು, ಚಾರಿಟಬಲ್ ಫಂಡ್ಸ್ ಆಗಿರ್ಬೋದು, ಇದಕ್ಕೇನಾದರೂ ಡೊನೇಷನ್ಸ್ನ ಕೊಟ್ಟಿದ್ರೆ ಎಸ್ ಆಗ ಅವನು ಡಿಡಕ್ಷನ್ ಅಂಡರ್ ಸೆಕ್ಷನ್ 80Gಯಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬೋದು. ಸೊ ಇಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Gಯಲ್ಲಿ ನೋಡಿ, ಡಿಡಕ್ಷನ್ ಫಾರ್ ಡೊನೇಷನ್ ಅಂಡರ್ ಸೆಕ್ಷನ್ 80G ಎರಡು ರೀತಿ ಡಿವೈಡ್ ಮಾಡ್ಕೋಬೇಕು. ತುಂಬ ಕೇರ್ಫುಲ್ಲಾಗಿ ನೋಡಿ, ಅಬ್ಸರ್ವ್ ಮಾಡಿ. ತುಂಬ ಇಲ್ಲ ಅಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ನಾನು ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ ಯಾವ ರೀತಿ ನೀವು ಜ್ಞಾಪಕ ಇಟ್ಕೋಬೇಕು ಅಂಥೇಳಿ. ಇಲ್ಲಿ ಎರಡು ರೀತಿ ಡಿವೈಡ್ ಮಾಡ್ಕೋಬೇಕು ಡೊನೇಷನ್ಸ್ನ. ಒಂದು ನೋ ಲಿಮಿಟ್ ಡೊನೇಷನ್ಸು ಮತ್ತು ವಿತ್ ಲಿಮಿಟ್ ಡೊನೇಷನ್ಸ್ ಅಂಥೇಳಿ. ನೋ ಲಿಮಿಟ್ ಡೊನೇಷನ್ಸಲ್ಲಿ ಮತ್ತೆ 100% ಡಿಡಕ್ಷನ್ ಸಿಗುತ್ತೆ, 50% ಡಿಡಕ್ಷನ್ ಸಿಗುತ್ತೆ. ಅಂದರೆ ನೋ ಲಿಮಿಟ್ ಡೊನೇಷನ್ಸಲ್ಲಿ ಸಪೋಸ್ ಅವನು 1 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದರೆ ಅದು ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ನೋಡ್ಕೋಬೇಕು. 100% ಕ್ಯಾಟಗರಿಗೆ ಬರುತ್ತಾ ಅಥವಾ 50% ಕ್ಯಾಟಗರಿಗೆ ಬರುತ್ತಾ ಅಂತ ನೋಡ್ಕೋಬೇಕು. 100% ಕ್ಯಾಟಗರಿಗೆ ಅಂತ ಹೇಳಿದ್ರೆ 1 ಲಕ್ಷ ಡೊನೇಷನ್ ಕೊಟ್ಟಿದ್ರೆ 1 ಲಕ್ಷನೂ ಡಿಡಕ್ಷನ್ ಆಗಿ ಅವನು ಕ್ಲೈಮ್ ಮಾಡ್ಕೋಬಹುದು. ಇಲ್ಲ 50% ಕ್ಯಾಟಗರಿಗೆ ಬರುತ್ತೆ ಅಂತ ಹೇಳಿದ್ರೆ 1 ಲಕ್ಷ ಡೊನೇಷನ್ಸ್ನ ಕೊಟ್ಟಿದ್ರೆ ಆಗ ಅವನು 50,000 ಡಿಡಕ್ಷನ್ ಆಗಿ ಮಾತ್ರ ತಗೋಬೋದು. ಅದಕ್ಕೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದರೂ ಕಾಂಟ್ರಿಬ್ಯೂಟ್ ಮಾಡಬಹುದು. ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಾನೋ ಅದು 100% ಬಂದರೆ ಪೂರ್ತಿ ಡಿಡಕ್ಷನ್ ತಗೋಬೋದು. 50% ಕ್ಯಾಟಗರಿಗೆ ಬಂದರೆ, ಸೊ ನೋ ಲಿಮಿಟ್ ಡೊನೇಷನ್ಸಲ್ಲಿ ಎರಡು ಕ್ಯಾಟಗರಿ, 100% ಮತ್ತು 50%. ಎಷ್ಟು ಬೇಕಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದರೆ ಅದರಲ್ಲಿ 100% ಅಂದರೆ ಪೂರ್ತಿ ಡಿಡಕ್ಷನ್ ಸಿಗುತ್ತೆ. 50% ಅಂತ ಹೇಳಿದ್ರೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿರ್ತಾನೋ ಅದರಲ್ಲಿ 50% ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 80Gಯಲ್ಲಿ. ಮತ್ತಿಲ್ಲಿ ನೆಕ್ಸ್ಟು ವಿತ್ ಲಿಮಿಟ್ ಸಬ್ಜೆಕ್ಟ್ ಟು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಬರುತ್ತೆ. ಅದು ನೋಡಿ, ಇಲ್ಲಿ AGTA ಅಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಇಲ್ಲಿ ವಿತ್ ಲಿಮಿಟ್ ಡೊನೇಷನ್ಸಲ್ಲಿ ಎರಡು ಕ್ಯಾಟಗರಿ ಬರುತ್ತೆ, 100% ಮತ್ತು 50%. ಸೊ ಇದು 100%ಅಲ್ಲಿ ನಿಮಗೆ ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ಸಲ್ಲಿ ಅಂದರೆ ನಿಮಗೆ ಇಂಡಿವಿಜುವಲ್ಸ್ ಮಾತ್ರ ಇರೋದ್ರಿಂದ ಒಂದೇ ಒಂದು ಬರುತ್ತೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂಥೇಳಿ. ಮತ್ತು 50%ಅಲ್ಲಿ ಉಳಿದಿದ್ದು. ಇಲ್ಲಿ 50%ಅಲ್ಲಿ ಕೆಲವು ಬರುತ್ತೆ, 100%ಅಲ್ಲಿ ಮ್ಯಾಕ್ಸಿಮಮ್ ಬರುತ್ತೆ. ಸೊ ನೀವು ಜ್ಞಾಪಕ ಇಟ್ಕೋಬೇಕಾಗಿ ಯಾವ ರೀತಿ ಅಂತ ಹೇಳಿದ್ರೆ, ಫಸ್ಟು ನೋ ಲಿಮಿಟ್ ಡೊನೇಷನ್ಸ ವಿತ್ ಲಿಮಿಟ್ ಡೊನೇಷನ್ಸ್ ಅಂತ ಫಸ್ಟು ಕ್ಯಾಟಗರಿ ಮಾಡ್ಕೋಬೇಕು ನೀವು. ವಿತ್ ಲಿಮಿಟು, ನೋ ಲಿಮಿಟ್ ಅಂಥೇಳಿ. ನೋ ಲಿಮಿಟ್ ಅಂದರೆ ಅದರಲ್ಲಿ ಎರಡು, 50% 100%. ವಿತ್ ಲಿಮಿಟಲ್ಲಿ 100% 50%. ಸೊ ಈ ರೀತಿ ಡಿವೈಡ್ ಮಾಡ್ಕೋಬೇಕಾಗತ್ತೆ ಫಸ್ಟ್ ನೀವು. ಸೊ ಇದು AGTA ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು ಅಂಥೇಳಿ ಅದು ನೆಕ್ಸ್ಟು ಇದರಲ್ಲಿ ಡೀಟೇಲಾಗಿ ಹೇಳ್ತೀನಿ ನಾನು. ನೋಡಿ, ಇಲ್ಲಿ ನೋ ಲಿಮಿಟ್ ಡೊನೇಷನ್ಸಲ್ಲಿ ಇದು ತಗೊಳ್ತಾ ಇರೋದು. ನೋ ಲಿಮಿಟ್ ಡೊನೇಷನ್ಸಲ್ಲಿ ಫಸ್ಟು 50% ತೊಗೊಳ್ತಾ ಇದ್ದೀನಿ. ನೋ ಲಿಮಿಟ್ ಡೊನೇಷನ್ಸಲ್ಲಿ 4 ಇದೆ. ಇಂಡಿವಿಜುವಲ್ಸ್ಗೆ ಬರುವಂಥದ್ದು 4. ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ಸಪೋಸಿಗೆ ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ಗೆ ಅಸಸಿ ಏನಾದರೂ
1 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದರೆ ಆಗ ಅವನು 50% 50,000 ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬಹುದು. ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್. ಸೊ ಪ್ರೈಮ್ ಮಿನಿಸ್ಟ್ರಲ್ಲಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು? ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್, ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ 50% ಡಿಡಕ್ಷನ್ಸು. ಜವಾಹರ್ಲಾಲ್ ನೆಹರು ನೆಕ್ಸ್ಟು ಸಕ್ಸಸರ್ ಯಾರು? ಇಂದಿರಾ ಗಾಂಧಿ ಮಗಳು. ಜವಾಹರ್ಲಾಲ್ ನೆಹರು ಮಗಳು ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ 50% ಡಿಡಕ್ಷನ್. 1 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ 50,000. 2 ಲ್ಯಾಕ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ 1 ಲ್ಯಾಕ್. ಅಂದರೆ ಏನು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದರಲ್ಲಿ ಅರ್ಧ. ಸೊ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಫೌಂಡೇಶನ್. ಸೊ ಇದು 4 50% ಕ್ಯಾಟಗರಿಗೆ ಬರುತ್ತೆ. ಇನ್ನು ಉಳಿದಂತೆ ಎಲ್ಲ ಮ್ಯಾಕ್ಸಿಮಮು 100% ಕ್ಯಾಟಗರಿಗೆ ಬರುತ್ತೆ, ನೋ ಲಿಮಿಟ್ ಡೊನೇಷನ್ಸಲ್ಲಿ. ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್ ನೀವು ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು ಅಂದರೆ, ಫಸ್ಟ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಇವರೆಲ್ಲ ಪ್ರೈಮ್ ಮಿನಿಸ್ಟರ್ಸೇ, ಈ 3 ಜನರು ಪ್ರೈಮ್ ಮಿನಿಸ್ಟರ್ಸೇ. ಸೊ ಫಸ್ಟ್ ಒನ್ನು ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡ್, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದು 50% ಕ್ಯಾಟಗರಿಗೆ ಬರೋದು. ನೆಕ್ಸ್ಟು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಈ 3ಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ 50% ಡಿಡಕ್ಷನ್ಸು. ಇನ್ನು ಉಳಿದಂತೆ ನೋಡಿ ಇದೆಲ್ಲ 100% ಕ್ಯಾಟಗರಿಗೆ ಬರುತ್ತೆ. ನೋಡಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಬರುತ್ತೆ. 50% ಕ್ಯಾಟಗರಿಗೆ ಬರೋದು ಡಾಟ್ ರಿಲೀಫ್ ಫಂಡು, 100% ಕ್ಯಾಟಗರಿಗೆ ಬರೋದು ನ್ಯಾಷನಲ್ ರಿಲೀಫ್ ಫಂಡ್, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡು. ಹಾಗಾಗಿ ನೀವು 50%ಅನ್ನು ಜ್ಞಾಪಕ ಇಟ್ಕೊಂಡ್ರೆ ಉಳಿದಂತೆ ಮ್ಯಾಕ್ಸಿಮಮ್ ಬರುವಂಥದ್ದು 100% ಕ್ಯಾಟಗರಿಗೆ ಬರುತ್ತೆ. ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ರಿಲೀಫ್ ಫಂಡ್, ನ್ಯಾಷನಲ್ ಡಿಫೆನ್ಸ್ ಫಂಡ್, ಪ್ರೈಮ್ ಮಿನಿಸ್ಟರ್ಸ್ ಅರ್ಮೇನಿಯಾ ಅರ್ಥಕ್ವೇಕ್ ರಿಲೀಫ್ ಫಂಡ್, ಆಫ್ರಿಕಾ ಫಂಡ್, ನ್ಯಾಷನಲ್ ಫೌಂಡೇಶನ್ ಫಾರ್ ಕಮ್ಯುನಲ್ ಹಾರ್ಮೋನಿ, ಗುಜರಾತ್ ರಿಲೀಫ್ ಫಂಡ್, ಗುಜರಾತ್ ಅರ್ಥಕ್ವೇಕ್ ರಿಲೀಫ್ ಫಂಡ್. ಸೊ ಇದೆಲ್ಲ 100% ಕ್ಯಾಟಗರಿಗೆ ಬರುತ್ತೆ. ಮತ್ತು ಚೀಫ್ ಮಿನಿಸ್ಟರ್ ಅರ್ಥಕ್ವೇಕ್ ರಿಲೀಫ್ ಫಂಡ್ ಮಹಾರಾಷ್ಟ್ರ, ದ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಆರ್ ಸ್ಟೇಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್. ಸೊ ಇನ್ನು ಉಳಿದಂತೆ ಇನ್ನೆಲ್ಲ 100% ಕ್ಯಾಟಗರಿಗೆ ಬರುವಂಥದ್ದು. ನೀವೇನು ಮಾಡಬೇಕು ಅಂದರೆ ಫಸ್ಟು ನೋ ಲಿಮಿಟ ವಿತ್ ನೋ ಲಿಮಿಟಲ್ಲಿ 100% 50% ಅಂತ ಮಾರ್ಕ್ ಮಾಡ್ಕೋಬೇಕು. 50%ಗೆ ಬರುವಂಥದ್ದು ಈ 4: ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ದೆನ್ ಉಳಿದಂತೆ ಇನ್ನೆಲ್ಲ 100% ಕ್ಯಾಟಗರಿಗೆ ಬರುತ್ತೆ ಮ್ಯಾಕ್ಸಿಮಮ್. ಸೊ ಇದನ್ನು ಜಸ್ಟ್ ನೋಟ್ ಡೌನ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಈಗ ಲಿಮಿಟ್ ಡೊನೇಷನ್ಸ್ ಅಂತ ಬರುತ್ತೆ. ಲಿಮಿಟ್ ಡೊನೇಷನ್ಸ್ ಅಂದರೆ ಫಿಕ್ಸ್ ಮಾಡಿರ್ತಾರೆ. ನೋ ಲಿಮಿಟ್ ಅಂದರೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತಾನೋ ಅದರಲ್ಲಿ 100% ಅಂದರೆ ಪೂರ್ತಿ ಸಿಗುತ್ತೆ, 50% ಅಂದರೆ ಅರ್ಧ ಸಿಗುತ್ತೆ. ವಿತ್ ಲಿಮಿಟ್ ಡೊನೇಷನ್ಸಲ್ಲೂ 2 ಕ್ಯಾಟಗರಿ ಬರುತ್ತೆ. 100% ಬರುತ್ತೆ, 50% ಬರುತ್ತೆ. 100% ಬರುವಂಥದ್ದು ಒಂದೇ ಒಂದು, ಡೊನೇಷನ್ ಟು ಗವರ್ನಮೆಂಟ್ ಆರ್ ಎನಿ ಲೋಕಲ್ ಅಥಾರಿಟಿ ಫಾರ್ ದಿ ಪರ್ಪಸ್ ಆಫ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್. ನೋಡಿ ಇದು ಆ್ಯಕ್ಚುಯಲ್ ಡೊನೇಷನ್ಸ್ ಏನು ಮಾಡಿರ್ತಾನೆ ಅದು, ಅಥವಾ ನೋಡಿ ಆ್ಯಕ್ಚುಯಲ್ ಡೊನೇಷನ್ ಮೇಡ್ ಅಂಡರ್ ವಿತ್ ಲಿಮಿಟ್ ಕ್ಯಾಟಗರಿ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಎವರ್ ಈಸ್ ಲೆಸ್ ತಗೋಬೇಕು. ಸಪೋಸ್ ಈಗ ನೀವು ಡೊನೇಷನ್ಸ್ನ ಮಾರ್ಕ್ ಮಾಡ್ಕೋತೀರ, ಈ ಆ್ಯಕ್ಚುಯಲ್ ಡೊನೇಷನ್ಸ್ ಈ ಕ್ಯಾಟಗರಿಯಲ್ಲಿ ಅಂದರೆ ಲಿಮಿಟ್ ಕ್ಯಾಟಗರಿಯಲ್ಲಿ ಸಪೋಸ್ 1 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ ಎಲ್ಲ ಒಟ್ಟಿಗೆ ಅಂತ ಇಟ್ಕೊಳ್ಳಿ. ಯಾವುದಕ್ಕೆ? 100% 50%. ವಿತ್ ಲಿಮಿಟ್ ಡೊನೇಷನ್ಸಲ್ಲಿ 100% ಬರುತ್ತೆ, 50% ಬರುತ್ತೆ. 100% 50% ಒಟ್ಟಿಗೆ ಎಲ್ಲ ಸೇರಿ 1 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. 1 ಲಕ್ಷ ರೂಪಾಯಿ ಮತ್ತು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮು ಕೇವಲ 80,000 ರೂಪಾಯಿ ಬರ್ತಾ ಇರುತ್ತೆ. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 80,000 ಬರ್ತಾ ಇದೆ. ಆ್ಯಕ್ಚುಯಲ್ ಡೊನೇಷನ್ ಮೇಡ್ ಅಂಡರ್ ದಿಸ್ ಕ್ಯಾಟಗರಿ 1 ಲ್ಯಾಕ್ ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 80,000 ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್, ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮಲ್ಲಿ 10% 80,000 ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಆ್ಯಕ್ಚುಯಲ್ ಡೊನೇಷನ್ ಮೇಡ್ ಅಂಡರ್ ವಿತ್ ಲಿಮಿಟ್ ಕ್ಯಾಟಗರಿ, ಇದು ವಿತ್ ಲಿಮಿಟ್ ಕ್ಯಾಟಗರಿಯಲ್ಲಿ 1 ಲ್ಯಾಕ್ ಕಾಂಟ್ರಿಬ್ಯೂಟ್ ಮಾಡಿದಾನೆ. 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮು 80,000 ಬರ್ತಾ ಇದೆ. ಆಗ ವಿಚ್ ಎವರ್ ಈಸ್ ಲೆಸ್ ಅಂದರೆ 80,000 ತೊಗೋಬೇಕು.
80,000ಅಲ್ಲಿ ಸಪೋಸ್ ಅವನು ಫ್ಯಾಮಿಲಿ ಪ್ಲಾನಿಂಗಿಗೆ 50,000 ಕಾಂಟ್ರಿಬ್ಯೂಟ್ ಮಾಡ್ತಿದ್ರೆ ಆ 80,000ಅಲ್ಲಿ 50,000 ಮೈನಸ್ ಮಾಡ್ಕೋಬೇಕು, ಯಾಕಂದರೆ 100% ಬರುತ್ತೆ. ಫಾರ್ ದಿ ಪರ್ಪಸ್ ಆಫ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್ ಆದರೆ 100% ಬರೋದ್ರಿಂದ 80,000ಅಲ್ಲಿ ಅವನು 50,000 ಏನಾದರೂ ಫ್ಯಾಮಿಲಿ ಪ್ಲಾನಿಂಗ್ ಪರ್ಪಸ್ಗೆ ಪ್ರಮೋಟ್ ಮಾಡೋದಕ್ಕೋಸ್ಕರ ಡೊನೇಷನ್ನ ಕೊಟ್ಟಿದ್ರೆ ಆ 50,000ನ ಮೈನಸ್ ಮಾಡ್ಕೋಬೇಕು. ಉಳಿದಿರೋದು 30,000. ಆ 30,000ಅಲ್ಲಿ 50% ಕ್ಯಾಟಗರಿ ಅಂತ ಹೇಳಿದ್ರೆ 50% ಕ್ಯಾಟಗರಿ ಅಂದರೆ 30,000 ಇಂಟು 50%, ಅರ್ಧ 15,000 ರೂಪಾಯಿ ಅಂದರೆ 50,000 ಪ್ಲಸ್ 15,000, 65,000 ಅವನಿಗೆ ಡಿಡಕ್ಷನ್ ಸಿಗುತ್ತೆ ವಿತ್ ಲಿಮಿಟ್ ಕ್ಯಾಟಗರಿಯಲ್ಲಿ. ಸೊ ಇದನ್ನು ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಬಟ್ ನೀವು ಜಸ್ಟ್ ಲಿಮಿಟ್ ಕ್ಯಾಟಗರಿಯಲ್ಲಿ ಒಂದೇ ಒಂದು ಫಾರ್ ದಿ ಪರ್ಪಸ್ ಆಫ್ ಪ್ರಮೋಷನ್ ವಿತ್ ಲಿಮಿಟ್ ಕ್ಯಾಟಗರಿ, ಇದು ವಿತ್ ಲಿಮಿಟ್ ಕ್ಯಾಟಗರಿ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ವಿತ್ ಲಿಮಿಟ್ ಕ್ಯಾಟಗರಿಯಲ್ಲಿ 100% ಬರುವಂಥದ್ದು ಒಂದೇ ಒಂದು ಡೊನೇಷನ್ ಟು ಎ ಲೋಕಲ್ ಅಥಾರಿಟಿ ಫಾರ್ ದಿ ಪರ್ಪಸ್ ಆಫ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್. ದೆನ್ ಇನ್ನು ಉಳಿದಂತೆ ಲಿಮಿಟ್ ಡೊನೇಷನ್ಸಲ್ಲಿ ಲಿಮಿಟ್ ಕ್ಯಾಟಗರಿಯಲ್ಲಿ 50% ಡಿಡಕ್ಷನ್ಸು ಬರುತ್ತೆ. ಯಾವುದಾದ್ರು ಡೊನೇಷನ್ ಟು ಎನಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಡೊನೇಷನ್ನ ಕೊಟ್ಟಿದ್ದರೆ ಅಥವಾ ಯಾವುದೇ ಅಥಾರಿಟಿಗೆ ಡೊನೇಷನ್ನ ಕೊಟ್ಟಿದ್ದರೆ ಫಾರ್ ದಿ ಪರ್ಪಸ್ ಆಫ್ ಪ್ರಮೋಟಿಂಗ್ ಟೌನ್ ಪ್ಲಾನಿಂಗು ಹೌಸಿಂಗ್ ಅಕಾಮಡೇಷನ್ ಅಂಥೇಳಿ ಏನಾದರೂ ಡೊನೇಷನ್ಸ್ನ ಕೊಟ್ಟಿದ್ದರೆ ಅಂಥ ಅಥಾರಿಟೀಸ್ಗೆ ಆಗ ಅದು 50% ಕ್ಯಾಟಗರಿಗೆ ಬರುತ್ತೆ. ಅಥವಾ ಯಾವುದೇ ನೋಟಿಫೈಡ್ ಟೆಂಪಲ್ ಅಂದರೆ ತಿರುಮಲ ತಿರುಪತಿ ಆಗಿರ್ಬೋದು, ನೋಟಿಫೈಡ್ ಆಗಿರಬೇಕು. ಅಂದರೆ ಇಂಥ ಒಂದು ಟೆಂಪಲ್ಗೆ ನೀವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಿಮಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Gಯಲ್ಲಿ ನೀವು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬೋದು ಅಂಥೇಳಿ ಒಂದು ಪ್ರಿಂಟೇ ಮಾಡಿರ್ತಾರೆ. ನೀವು ಈಗ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಕಾಂಟ್ರಿಬ್ಯೂಷನ್ನ ಕೊಟ್ಟರೆ ಅದಕ್ಕೆ ಒಂದು ರಿಸಿಪ್ಟನ್ನು ಕೊಡ್ತಾರೆ. ಆ ರಿಸಿಪ್ಟಲ್ಲಿ ನೋಟಿಫೈಡ್ ಟೆಂಪಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Gಯಲ್ಲಿ ನೀವು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬೋದು ಅಂತ ಪ್ರಿಂಟ್ ಮಾಡಿರ್ತಾರೆ. ಸೊ ಅಂಥದಕ್ಕೇನಾದರೂ ಕಾಂಟ್ರಿಬ್ಯೂಟ್ ಮಾಡಿದರೆ, ಯಾವುದೇ ನೋಟಿಫೈಡ್ ಟೆಂಪಲ್ಗೆ ಕಾಂಟ್ರಿಬ್ಯೂಟ್ ಮಾಡಿ ಡೊನೇಷನ್ನ ಕೊಟ್ಟಿದ್ದರೆ ಅಥವಾ ಮಾಸ್ಕ್ಗೆ ಡೊನೇಷನ್ನ ಕೊಟ್ಟಿದ್ದರೆ ಅಥವಾ ಗುರುದ್ವಾರ ಎಲ್ಲ ನೋಟಿಫೈಡ್ ಆಗಿರಬೇಕು. ನೋಟಿಫೈಡ್ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ನಮೆಂಟು ಒಂದು ಸೆಷನ್ನಲ್ಲಿ ನೋಟಿಫಿಕೇಷನ್ನ ಹೊರಡಿಸಿರ್ತಾರೆ. ಇಂತಿಂಥ ಟೆಂಪಲ್ಲು ನೋಟಿಫೈಡ್ ಟೆಂಪಲ್ಲು, ಇಂತಿಂಥ ಮಾಸ್ಕು ನೋಟಿಫೈಡ್ ಮಾಸ್ಕ್ ಅಂತೇಳಿ. ಸೊ ಅಂಥದಕ್ಕೆ ಕಾಂಟ್ರಿಬ್ಯೂಷನ್ನ ಮಾಡಿದ್ರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Gಯಲ್ಲಿ ಅವರು ಕ್ಲೈಮ್ ಮಾಡ್ಕೋಬೋದು. ಎಷ್ಟು? 50%. ನೋಟಿಫೈಡ್ ಟೆಂಪಲ್ಲು, ಮಾಸ್ಕ್, ಗುರುದ್ವಾರ, ಚರ್ಚು, ಅದರ್ ಪ್ಲೇಸ್ ಆಫ್ ರಿನೋವೇಷನ್ ಆ್ಯಂಡ್ ರಿಪೇರ್ಸ್, ಎನಿ ಅಪ್ರೂವ್ಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆರ್ ಎನಿ ಅದರ್ ಫಂಡ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದಿಸ್ ಸೆಕ್ಷನ್. ಸೊ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ವಿತ್ ಲಿಮಿಟಲ್ಲಿ ಒಂದೇ 100%ಗೆ ಬರೋದು, ಇನ್ನು ಉಳಿದಂತೆ 50% ಬರುತ್ತೆ. ಯಾವುದದು? ಚಾರಿಟಬಲ್ ಇನ್ಸ್ಟಿಟ್ಯೂಷನ್ನು, ಫಾರ್ ದಿ ಪರ್ಪಸ್ ಆಫ್ ಪ್ರಮೋಟಿಂಗ್ ಟೌನ್ ಪ್ಲಾನಿಂಗು, ಮತ್ತು ಟೆಂಪಲ್ಲು, ಮಾಸ್ಕ್, ಗುರುದ್ವಾರ, ಚರ್ಚ್ ಇದಕ್ಕೇನಾದರೂ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರೆ ಅಥವಾ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ಗೆ ಡೊನೇಷನ್ನ ಕೊಟ್ಟಿದ್ರೆ ಅಥವಾ ಯಾವುದೇ ಫಂಡು ಈ ಒಂದು ಪರ್ಪಸ್ಗೆ ಅಂತ ಸೆಟಪ್ ಮಾಡಿದ್ರೆ ಈ ಒಂದು ಸೆಕ್ಷನಲ್ಲಿ ಆಗ 50% ಡಿಡಕ್ಷನ್ಸು ಸಿಗುತ್ತೆ. ಸೊ ಈಗ ನೋಡಿ ಮತ್ತಿನ್ನೊಂದು ಸತಿ ರಿವಿಷನ್ ಮಾಡ್ತೀನಿ. ನೋ ಲಿಮಿಟ್ ಕ್ಯಾಟಗರಿಲಿ 100% 50%. ಎಷ್ಟಾದರೂ ಕಾಂಟ್ರಿಬ್ಯೂಟ್ ಮಾಡಲಿ 100% ಬಂದರೆ ಪೂರ್ತಿ ಡಿಡಕ್ಷನ್ನ ಕ್ಲೈಮ್ ಮಾಡ್ಕೋಬೋದು. 50% ಕ್ಯಾಟಗರಿಗೆ ಬಂದರೆ ಏನು ಕಾಂಟ್ರಿಬ್ಯೂಟ್ ಮಾಡುತ್ತಾನೆ ಅದರಲ್ಲಿ 50%. ವಿತ್ ಲಿಮಿಟ್ ಕ್ಯಾಟಗರಿಯಲ್ಲಿ 100% ಬರುತ್ತೆ, 50% ಬರುತ್ತೆ. 100%ಗೆ ಬರುವುದು ಒಂದೇ ಒಂದು, ಡೊನೇಷನ್ ಮೇಡ್ ಟು ಎನಿ ಲೋಕಲ್ ಅಥಾರಿಟಿ ಆರ್ ಎನಿ ಗೌರ್ನಮೆಂಟ್ ಫಾರ್ ದಿ ಪರ್ಪಸ್ ಆಫ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್, ಒಂದೇ ಒಂದು ಬರುತ್ತೆ. ಬಟ್ ಅದು ವಿತ್ ಲಿಮಿಟ್ ಅಂತ ಬರುತ್ತೆ. ಏನದು ವಿತ್ ಲಿಮಿಟ್ ಅಂತ ಹೇಳಿದ್ರೆ, ಈ ಕ್ಯಾಟಗರಿಯಲ್ಲಿ ಎಷ್ಟು ಡೊನೇಷನ್ನ ಕೊಟ್ಟಿರ್ತಾನೆ ಅದು ಅಥವಾ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿಚ್ ಎವರ್ ಈಸ್ ಲೆಸ್ ತಗೋಬೇಕು. ಸಪೋಸ್ ಈ ವಿತ್ ಲಿಮಿಟ್ ಕ್ಯಾಟಗರಿಗೆ ಅವನು 1 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡಿದ್ದು 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 80,000 ಬರ್ತಾ ಇದೆ ಅಂತ ಹೇಳಿದ್ರೆ ವಿಚ್ ಎವರ್ ಈಸ್ ಲೆಸ್ ಅಂದರೆ 80,000. ಯಾಕೆ 1 ಲಕ್ಷ ಮತ್ತು 80,000 ಕಂಪೇರ್ ಮಾಡಿ, ಯಾವುದು ಕಡಿಮೆ ಇದೆ? 80,000 ಕಡಿಮೆ ಇದೆ, 80,000 ತೊಗೋಬೇಕು.
ಅದರಲ್ಲಿ 100% ಫ್ಯಾಮಿಲಿ ಪ್ಲ್ಯಾನಿಂಗ್ ಏನಾದರೂ ಡೊನೇಷನ್ನ ಕೊಟ್ಟಿದ್ದರೆ ಆಗ ನೀವು ಅದು ಎಷ್ಟು ಕೊಟ್ಟಿದ್ದಾನೆ ಅಷ್ಟನ್ನು ಪೂರ್ತಿ ಮೈನಸ್ ಮಾಡ್ಕೋಬೇಕು 80,000ಅಲ್ಲಿ. ಇನ್ನು ಉಳಿದಂತೆ ಎಲ್ಲ 50% ಕ್ಯಾಟಗರಿಗೆ ಬರೋದ್ರಿಂದ ಏನು ಬರುತ್ತೆ ಉಳಿದಿದ್ದು ರಿಮೈನಿಂಗ್ ಅಮೌಂಟು, ಈಗ 80,000ಅಲ್ಲಿ 50,000 ಕಾಂಟ್ರಿಬ್ಯೂಟ್ ಮಾಡಿದಾನೆ ಅಂತ ಇಟ್ಕೊಳ್ಳಿ. ಇದಕ್ಕೆ ಫ್ಯಾಮಿಲಿ ಪ್ಲ್ಯಾನಿಂಗ್ಗೆ 50,000 ಮೈನಸ್ ಮಾಡಿ ಡಿಡಕ್ಷನ್ ಕ್ಲೈಮ್ ಮಾಡ್ಕೋಬೋದವನು. ಇನ್ನು ಉಳಿದಿರೋದು 30,000. ಆ 30,000ಅಲ್ಲಿ 50% ಮಾತ್ರ. 50% ಅಂತ ಹೇಳಿದ್ರೆ 15,000 ರೂಪಾಯಿ ಮಾತ್ರ. ಅಂದರೆ 50,000 ಪ್ಲಸ್ 15,000 65,000 ಅವನು ವಿತ್ ಲಿಮಿಟ್ ಕ್ಯಾಟಗರಿಯಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬೋದು. ಇದು ಪ್ರಾಬ್ಲಮ್ ನೀವು ವರ್ಕೌಟ್ ಮಾಡಿದ್ರೆ ಅರ್ಥ ಆಗುತ್ತೆ. ಈಗ ಥಿಯರಿ ನೀವು ಈ ರೀತಿ ಅರ್ಥ ಮಾಡ್ಕೋಬೇಕು. ಒಂದು ನೋ ಲಿಮಿಟ್ ಡೊನೇಷನ್ಸು, ವಿತ್ ಲಿಮಿಟ್ ಡೊನೇಷನ್ಸು. ನೋ ಲಿಮಿಟ್ ಡೊನೇಷನ್ಸಲ್ಲಿ 100%, ಮ್ಯಾಕ್ಸಿಮಮ್ ಬರೋದೇ ಎಲ್ಲ 100%. ಉಳಿದಂತೆ 50%ಗೆ ಬರೋದಂತ ಪ್ರೈಮ್ ಮಿನಿಸ್ಟರ್ ಡ್ರಾಟ್ ರಿಲೀಫ್ ಫಂಡು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಫೌಂಡೇಶನ್, ಈ 4 ಬರುತ್ತೆ 50%. ವಿತ್ ಲಿಮಿಟ್ ಡೊನೇಷನ್ಸಲ್ಲಿ ಬರೋದು ಒಂದೇ, ಫ್ಯಾಮಿಲಿ ಪ್ಲ್ಯಾನಿಂಗ್, ಫಾರ್ ದಿ ಪರ್ಪಸ್ ಆಫ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲ್ಯಾನಿಂಗ್. ಉಳಿದಂತೆ ಡೊನೇಷನ್ ಟು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ನು, ಡೊನೇಷನ್ ಟು ಟೆಂಪಲ್ಲು, ಮಾಸ್ಕ್, ಗುರುದ್ವಾರ, ಚರ್ಚ್, ಡೊನೇಷನ್ ಟು ಎನಿ ಅಪ್ರೂವ್ಡ್ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್, ಮತ್ತು ಟೌನ್ ಪ್ಲಾನಿಂಗ್ನ ಪ್ರಮೋಟ್ ಮಾಡೋದಕ್ಕೇನಾದರೂ ಅಥಾರಿಟಿ ಇದ್ದರೆ ಆ ಒಂದು ಅಥಾರಿಟಿಗೆ ಏನಾದರೂ ಡೊನೇಷನ್ ಕೊಟ್ಟಿದ್ದರೆ ಇದಿಷ್ಟು 50% ಕ್ಯಾಟಗರಿಗೆ ಬರುತ್ತೆ. ಸೊ ಇಲ್ಲಿ 50%ಗೆ ಬರೋದು ಕಡಿಮೆ, ಬಟ್ ಇಲ್ಲಿ 100% ಬರೋದು ಕಡಿಮೆ. ಈ ರೀತಿ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ, ಬಟ್ ಪ್ರಾಬ್ಲಮ್ ವರ್ಕೌಟ್ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋನ ಒಂದು 2-3 ಸರಿ ರಿಪೀಟ್ ಮಾಡಿ ಕೇಳಿ. ಥ್ಯಾಂಕ್ ಯು.